ವೆಂಕಟಶೈಲಪತೆ ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವ. ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯ ವಿಶಿಷ್ಟ ಶಕ್ತಿಯುಳ್ಳ ದೇವಾಲಯವಿರುವುದನ್ನು ನಾವು ನೋಡಬಹುದು ಮತ್ತು ಅಲ್ಲಿನ ಪವಾಡಗಳನ್ನು ಕೂಡ ನಾವು ನೋಡಿರುತ್ತೇವೆ. ಆದರೆ ಕೆಲವೊಂದು ದೇವಾಲಯದ ವಿಶಿಷ್ಟತೆ ಎಲ್ಲರಿಗೂ ತಿಳಿದಿರುವುದಿಲ್ಲ. ಭಾರತ ದೇಶದಲ್ಲಿರುವ ದೊಡ್ಡ ದೊಡ್ಡ ವಿಜ್ಞಾನಿಗಳಿಂದಲೂ ಕೂಡ ಕೆಲವು ದೇವಾಲಯಗಳಲ್ಲಿ ನಡೆಯುವ ರಹಸ್ಯವನ್ನು ಕಂಡುಹಿಡಿಯುವಲ್ಲಿ ಸೋತಿದ್ದಾರೆ. ಗಬ್ಬೂರು ವೆಂಕಟೇಶ್ವರ ದೇವಾಲಯದಲ್ಲಿ ನಡೆಯುವ ಈ ಒಂದು ಘಟನೆ ಇದು ಪವಾಡವೋ ಅಥವಾ ಏನೆಂದು ಯಾರಿಗೂ ತಿಳಿದಿಲ್ಲ. ಈ ದೇಗುಲ ಇಷ್ಟೊಂದು ಪ್ರಸಿದ್ಧಿಯಾಗಲು ಕಾರಣವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪವಿತ್ರ ಹಾಗೂ ನಿಗೂಢವಾದ ವಿಗ್ರಹ. ವೆಂಕಟೇಶ್ವರ ಸ್ವಾಮಿಯ ಸಾಕಷ್ಟು ದೇವಾಲಯಗಳನ್ನು ನಾವು ಭಾರತದೆಲ್ಲೆಡೆ ನೋಡಿರುತ್ತೇವೆ. ಆದರೆ ಈ ದೇವಸ್ಥಾನಕ್ಕೆ ಹೋದರೆ ಎಂತಹ ನಾಸ್ತಿಕನಾದರೂ ಕೂಡ ದೇವರ ಮೇಲೆ ನಂಬಿಕೆ ಇಲ್ಲದೆ ಆಚೆ ಬರುವುದೇ ಇಲ್ಲ. ಏಕೆಂದರೆ ಇಲ್ಲಿರುವ ದೇವರ ಮೂರ್ತಿಯ ಮೇಲೆ ಜಲಾಭಿಷೇಕ ಮಾಡುವಾಗ ನಿಗೂಢವಾದ ವಿದ್ಯಮಾನವೊಂದು ಜರುಗುವುದನ್ನು ನಾವು ನೋಡಬಹುದು. ಈ ಅಚ್ಚರಿಯ ದೃಶ್ಯವನ್ನು ನೋಡಲು ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಯಾವ ಕಾರಣಕ್ಕೆ ಈ ದೇವಾಲಯವು ಇಷ್ಟೊಂದು ಶ್ರೇಷ್ಠ? ಇದು ಯಾವ ದೇವಾಲಯ ಮತ್ತು ಈ ದೇವಾಲಯದ ಪವಾಡವೇನೆಂದು ನಾವೀಗ ತಿಳಿದುಕೊಳ್ಳೋಣ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆ ಮಧ್ಯಭಾಗದಲ್ಲಿಯೇ ಗಬ್ಬೂರು ಎಂಬ ಗ್ರಾಮವಿದೆ. ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಪಡೆದ ಗಬ್ಬೂರು ಗ್ರಾಮ ಹಿಂದೆ ಮಣಿಪುರ ಎಂಬ ಹೆಸರಿನ ಬಬ್ರುವಾಹನನ ರಾಜಧಾನಿಯಾಗಿತ್ತು. ಮಹಾಭಾರತದ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಈ ಸ್ಥಳದಲ್ಲಿಯೇ ಬಬ್ರುವಾಹನನು ಕಟ್ಟಿ ಹಾಕುತ್ತಿದ್ದನಂತೆ. ಗಬ್ಬೂರನ್ನು ರಾಯಚೂರು ಜಿಲ್ಲೆಯ ದೇವಾಲಯ ಪಟ್ಟಣ ಎಂದು ಕರೆಯುತ್ತಿದ್ದರು. ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳಿರುವುದನ್ನು ಕೂಡ ಕಾಣಬಹುದು. ಆದರೆ ಗಬ್ಬೂರಿನ ಹಲವು ದೇವಾಲಯಗಳು ನೆಲದಲ್ಲಿಯೇ ಹೂತು ಹೋಗಿವೆ. ಹಿಂದೆ ಕೆಲವು ಮತಾಂಧ ಜನರು ಗಬ್ಬೂರಿನ ದೇವಾಲಯಗಳನ್ನೆಲ್ಲ ನಾಶಪಡಿಸಬಹುದು ಎಂಬ ಭಯದಿಂದಲೇ ಅಲ್ಲಿರುವ ಸ್ಥಳೀಯರು ಆ ದೇಗುಲಗಳನ್ನೆಲ್ಲ ಮಣ್ಣಿನಲ್ಲಿ ಮುಚ್ಚಿ ಹಾಕಿದ್ದಾರೆ ಎಂಬ ನಂಬಿಕೆ ಇದೆ. ಹಲವು ದೇಗುಲಗಳನ್ನು ಗಬ್ಬೂರಿನಲ್ಲಿ ಉತ್ಖನನ ಮಾಡಿಯೇ ಹೊರತೆಗೆಯಲಾಗಿದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗಳನ್ನು ಕೂಡ ಹಾಗೆಯೇ ನೆಲದಿಂದ ಹೊರತೆಗೆಯಲಾಗಿದೆ. ಗಬ್ಬೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವು ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಕ್ರಿಸ್ತ ಶಕ 1213ರಲ್ಲಿ ದೇವಗಿರಿ ಯಾದವ ಸೇವಣ ವಂಶದ ಸಿಂಗಣರಾಜರು ಗಬ್ಬೂರಿನ ವೆಂಕಟೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದಾರೆ ಎಂದು ಶಿಲಾಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ದೇಗುಲದ ಪ್ರಧಾನ ದೇವರು ಕರಿಕಲ್ಲಿನಲ್ಲಿ ನಿರ್ಮಾಣಗೊಂಡಿರುವಂತಹ ವೆಂಕಟೇಶ್ವರ ಸ್ವಾಮಿಯಾಗಿದೆ. ಇತಿಹಾಸದ ಪ್ರಕಾರ ಸಾಕ್ಷಾತ್ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರೇ ಗಬ್ಬೂರಿನ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದ್ದಾರೆ. ಹಾಗೆಯೇ ಅಗಸ್ತ್ಯ ಮುನಿಗಳು ಸಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪೂಜಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಅಭಿಷೇಕವನ್ನು ತಣ್ಣೀರಿನಿಂದಲೇ ಮಾಡುತ್ತಾರೆ. ಆದರೆ ಗಬ್ಬೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಮಾತ್ರ ಅಭಿಷೇಕವನ್ನ ಬಿಸಿ ನೀರಿನಿಂದ ಮಾಡುವುದು ಈ ದೇವಾಲಯದ ವಿಶೇಷತೆಯಾಗಿದೆ. ಇಲ್ಲಿ ದೇವರ ತಲೆಯ ಮೂರ್ತಿಯ ಮೇಲೆ ಸುಡುವ ಬಿಸಿ ನೀರಿನ ಜಲಾಭಿಷೇಕ ಮಾಡಿದರೂ ಸಹ ಆ ನೀರು ವಿಗ್ರಹದ ಪಾದ ತಲುಪುವಷ್ಟರಲ್ಲಿ ತಣ್ಣಗಾಗಿ ಮಾರ್ಪಾಡಾಗಿರುತ್ತದೆ. ಅದೇ ನೀರನ್ನು ವಿಗ್ರಹದ ನಾಭಿಯಿಂದ ಅಭಿಷೇಕವನ್ನು ಮಾಡಿದಾಗ ಆ ನೀರು ವಿಗ್ರಹದ ತಳ ಸೇರಿದರೂ ಕೂಡ ಹಾಗೆಯೇ ಬಿಸಿಯಾಗಿರುತ್ತದೆ. ಇದು ವಿಜ್ಞಾನ ಪ್ರಪಂಚಕ್ಕೂ ಕೂಡ ಹಾಕಿರುವ ಒಂದು ದೊಡ್ಡ ಸವಾಲಾಗಿದೆ. ದೇವಾಲಯವು ಕೇವಲ ದೇವರ ಅನುಗ್ರಹಕ್ಕಾಗಿ, ದರ್ಶನಕ್ಕಾಗಿ ಅಥವಾ ನಮ್ಮ ಇಷ್ಟಾರ್ಥ ಪಟ್ಟಿಗಳನ್ನು ಸಲ್ಲಿಸಲು ಮಾತ್ರ ಇರುವ ತಾಣವಲ್ಲ, ಬದಲಾಗಿ ವಿಜ್ಞಾನ ಕೇಂದ್ರಗಳು ಸಹ ಆಗಿವೆ ಎಂಬುದಕ್ಕೆ ರಾಯಚೂರು ಜಿಲ್ಲೆಯ ಗಬ್ಬೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇಗುಲ ಸಾಕ್ಷಿಯಾಗಿ ನಿಂತಿದೆ. ಈ ದೇಗುಲ
ವಾಸ್ತುಶಿಲ್ಪದ ವಿಷಯದಲ್ಲೂ ಕೂಡ ತುಂಬಾ ಶ್ರೀಮಂತವಾಗಿದೆ. ಈ ದೇಗುಲದ ವಾಸ್ತುಶಿಲ್ಪವು ಹಂಪಿಯನ್ನೇ ಹೋಲುವ ರೀತಿಯಲ್ಲಿದೆ. ಈ ದೇವರಿಗೆ ಬಿಸಿ ನೀರಿನ ಅಭಿಷೇಕವನ್ನು ಭಾನುವಾರ ಬೆಳಿಗ್ಗೆ 9:30ರಿಂದ 10:30ರವರೆಗೆ ಮಾತ್ರ ಮಾಡಲಾಗುತ್ತದೆ. ಈ ಸುಂದರವಾದ ದೃಶ್ಯವನ್ನು ನೋಡಲು ಯಾರಿಗೆ ತಾನೇ ಇಷ್ಟವಿರುವುದಿಲ್ಲ. ಪ್ರತಿಯೊಬ್ಬರು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ. ಈ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮತ್ತು ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತದೆ.